ಓ ಮೈ ಗಾಡ್, ಗಾಡಿಲಿ ಕೂತಿದ್ದಾನೆ ಹೇಳ್ಬಿಟ್ಟು. ಏನಂದ್ರಿ ಇನ್ನೊಂದ್ಸಲ ಹೇಳಿ. ಲಾಸ್ಟ್ ಅಲ್ಲಿ ನವಿಲ್ ಒಂದು ಅಶ್ವಿನ್ ಮಿಸ್ ಆಗಿರೋ ಅಶ್ವಿನ್ ಯಾರು? ನಿತಿನ್ ಮಿಸ್ ಆಗಿರೋ ಅಶ್ವಿನ್ ನವಿಲ್ ಹಿಡ್ಕೊಂಡು ಹೋಗೋರೆ. ನವಿಲು ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 2. ಸೊ ಇವತ್ತದ್ದು ನಮ್ಮದು ಪ್ಲ್ಯಾನ್ ಇರೋದೇ ಅಂತಂದರೆ ಎಂಗೇಜ್ಮೆಂಟಲ್ಲಿ ಮುಗಿಸ್ಕೊಂಡ್ವಿ. ನಿನ್ನೆ ಯಶೋದು ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯಿತು. ಒಂದು 600-700 ಜನ ಇದ್ದರು ಎಂಗೇಜ್ಮೆಂಟಲ್ಲಿ. ಸೊ ಇವತ್ತು ಮತ್ತೆ ವಿಶ್ವವ್ರದ್ದು ಇನ್ನೊಂದು ಪ್ರಾಪರ್ಟಿ ಇದೆ. ಸೊ ಆ ಪ್ರಾಪರ್ಟಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಬೇಕಲ್ ಫೋರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಫೋರ್ಟ್ನ ನೋಡಿಕೊಂಡು ನೀವು ಆಲ್ಮೋಸ್ಟ್ ಸುಮಾರು ಫಿಲಮಲ್ಲಿ ನೋಡಿರ್ತೀರ, ಫಿಲಮ್ ಸಾಂಗ್ಗಳಲ್ಲಿ. ಯಾವುದು ನಮ್ಮದು ಗಾಳಿಪಟ, ಮಿಂಚಾಗಿ ನೀನು ಬರಲು ಸಾಂಗು, ಆಮೇಲೆ ಬಾಂಬೆ ಫಿಲಮ್ ಸಾಂಗ್ಸು ಎಲ್ಲ ಇಲ್ಲಿ ಶೂಟ್ ಆಗಿದೆ. ಸೊ ಅಲ್ಲದೆ ಸುಮಾರು ಮೂವಿಗಳು ಶೂಟ್ ಆಗಿದೆ ಇಲ್ಲಿ. ಸೊ ಆ ಜಾಗನ ನೋಡ್ಕೊಂಬರೋಣ ಅಂತ. ಸೊ ಎಷ್ಟು ಬಿಸಿಲಿದೆ ಗೊತ್ತಾ, 11:48 ಟೈಮು. ಓ ಯಾಕೆ ದಿಲೀಪ್ ಅವರೇ ಯಾಕೆ? ಈ ರೋಡ್ ಸ್ವಲ್ಪ ಪೀಸ್ಫುಲ್ ಆಗಿದೆ ಇದು. ಸ್ವಲ್ಪ ಏನೋ ತುಂಬಾ ಪೀಸ್ಫುಲ್ ಆಗಿದೆ. ಓ ಮೈ ಗಾಡ್, ಅವನು ಎದುರುಗಡೆ ಅವನು ಹಾರ್ನ್ ಹೊಡಿಬೇಕು ತಾನೆ ಕಾರ್. ಅವನು ಈ ಜಾಗ ಚೆನ್ನಾಗಿದೆ ಗುರು ಇದು. ಅದೆಲ್ಲ ಕಡ್ದಾಕ್ಬಿಟ್ಟವ್ರಲ್ಲ ಗುರು. ಹಾಂ ಅದೇ ಫುಲ್ ಡ್ರೈ ಇದೆ ಇಲ್ಲಿ. 2 ದಿನ ಆಗಿದೆ ಇಲ್ಲಿ ಮಳೆ ಬಂದು ಮೋಸ್ಟ್ಲಿ. ಜೈ 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 ಜೈ. ಇದೆ ಹಾಂ off-roading. Oh, off-roading. Just off-roading. ಸಾಕಾಯ್ತು ಗುರು. ಹೋಗ್ತಾ ಏನ್ ಮಾಡ್ತಾನೆ ಗೊತ್ತಿಲ್ಲ. ಘಟ ಗಾಡಿಲಿ ಕೂತಿದ್ದಾನೆ ಹೇಳ್ಬಿಟ್ಟು. ಯಾವ ಗಾಡಿದಲ್ಲಿ ಅಣ್ಣ ಅವ್ರು ನೋಡು ಅಲ್ಲಿ ಕುತ್ಕೊಂಡು ವಿಡಿಯೋ ತೆಗ್ದು ಎಡಿಟ್ ಮಾಡ್ಬಿಟ್ಟಿರೋದಂತೆ. ಯಾವ ತರ ನಿತಿನ್ ಬರ್ಲಿಲ್ಲ, ನಿತಿನ್ ತುಂಬಾ ದೂರ ಇದೆ. ನಾನು ಮುಂದೆ ಪಾಸ್ ಆಗ್ಬಿಡ್ತೇನೆ. ನಂಗೆ ವಿಡಿಯೋ ಮಾಡ್ತಿದ್ಯಾ? ಫೈಟಿಂಗ್ ಹೋಗ್ತಾ ಇರ್ತೀವಲ್ಲ. ಫೈಟ್ ಇಲ್ಲ. ನಮಸ್ಕಾರ. ನಾವು ಇವತ್ತಿದ್ದೀವಿ ಯಾವ ಊರು ಭಯ? ಇದು ಕಾರಿಂಜ. ಕಾರಿಂಜ ಅಂದ್ರೆ ಎಲ್ಲಿ ಅಂತ ಕೇಳ್ಬೋದು. ಎಲ್ಲಿ ಹೋಗ್ತಿದ್ದೀರಾ ಬೈ ನೀವು? ಇದ್ದೀವಿ. ನಾವು ಈ ಊರಿಗೆ ಹೊಸಬರಿಂದ ಊರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಹೌದು, ಬಟ್ ಆದ್ರೂ ಅಲ್ಲಿ ನೋಡಿ 360 ಎಲ್ಲಿ ತೆಗಿಬೋದು.
ಸೊ ನಾವು ಬೇಕಲ್ ಕೋಟೆಗೆ ಹೋದಾಗ ನಮಗೆ ಕೋಟೆ ಬಗ್ಗೆ ಅಷ್ಟೊಂದಾಗಿ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಚಿಕ್ಕ ಒಂದು ವಾಯ್ಸ್ ಓವರ್ ಮೂಲಕ ಕೋಟೆ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂತ. ಸೊ ಇದೇ ನೋಡಿ ಬೇಕಲ್ ಫೋರ್ಟ್ ಅಥವಾ ಬೇಕಲ್ ಕೋಟೆ ಅಂತಂದರೆ, ಇದು ಇವಾಗ ಇರೋದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆನಲ್ಲಿ. ಈ ಕೋಟೆ ಸರಿಸುಮಾರು 40 ಎಕರೆಯಷ್ಟು ಜಾಗದಲ್ಲಿ ಸ್ಪ್ರೆಡ್ ಆಗಿದೆ. ಹಾಗೆ ಇದು ಕೇರಳದ ಅತಿ ದೊಡ್ಡ ಕೋಟೆ ಅಂತಲೂ ಹೇಳ್ತಾರೆ ಇದಕ್ಕೆ. ಸೊ ಇದನ್ನು ಕಟ್ಟಿರೋದು ಬಂದು ನಮ್ಮ ಕನ್ನಡಿಗರಾದ ಕೆಳದಿ ಅರಸರು ಶಿವಪ್ಪ ನಾಯಕ ಅನ್ನೋರು ಇದನ್ನು 1615ನೇ ಇಸವಿನಲ್ಲಿ ಕಟ್ಟಿದ್ದಾರೆ. ಇದರ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು 30 ಫೀಟ್ ಹೈಟ್ನ ವಾಚ್ ಟವರ್ಗಳಿವೆ. ಈ ಕೋಟೆಯನ್ನು ಅರಬ್ಬಿ ಸಮುದ್ರ 3 ಕಡೆಯಿಂದ ಕವರ್ ಮಾಡುತ್ತೆ. ಹಾಗೇನೆ ಇಲ್ಲಿ ಕೋಟೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗೋದಕ್ಕೆ ಟನಲ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಸೊ ಕೋಟೆಗಳ ಗೋಡೆನಲ್ಲಿ ಸುಮಾರು ಹೋಲ್ಸ್ ಥರ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಸೈನಿಕರಿಗೆ ಗನ್ಗಳನ್ನ ಅಥವಾ ವೆಪನ್ಸ್ಗಳನ್ನ ಅಲ್ಲಿಟ್ಟು ಸಮುದ್ರ ಕಡೆಯಿಂದ ಯಾರು ವೈರಿಗಳು ಅಥವಾ ಎನಿಮಿಸ್ ಯಾರು ಬರ್ತಾರೋ ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ, ವಿತ್ ಪ್ರೊಟೆಕ್ಷನ್ ಅಟ್ಯಾಕ್ ಮಾಡೋದಕ್ಕೋಸ್ಕರ ಈ ಥರ ಹೋಲ್ಸ್ಗಳನ್ನ ಮಾಡಿದ್ದಾರೆ. ಇದೊಂದು ಒಳ್ಳೆ ಸ್ಟ್ರಾಟಜಿ ಈ ಕೋಟೆನಲ್ಲಿ ಇರೋವಂಥದ್ದು. ಸೊ ಇದು ಶಿವಪ್ಪ ನಾಯಕರ ಕಾಲ ಆದಮೇಲೆ ಇದನ್ನು ಟಿಪ್ಪು ಸುಲ್ತಾನ್ ವಶಪಡಿಸ್ಕೊಳ್ತಾನೆ. ನಂತರ ಟಿಪ್ಪುವಿನ ಕಾಲ ಆದಮೇಲೆ ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ಇದನ್ನು ವಶಪಡಿಸ್ಕೊಳ್ಳುತ್ತೆ. ಆಮೇಲೆ ಮಾಡೋದು ಗೂಗಲ್ ಅಲ್ಲಿ ವಿಕಿಪೀಡಿಯಾ ಮುಂದೆ ಕುತ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳಿ ಮಧ್ಯ ಈ ವಾಯ್ಸ್ಗಳು ಇರಲಿ. ಪಿಕಾಕ್ ಪಿಕಾಕ್ ಪೀಕಾಕ್ ಅಶ್ವಿನ್ ಅಶ್ವಿನ್ ಪೀಕಾಕ್ ಅಶ್ವಿನ್ ಅಶ್ವಿನ್ ಪೀಕಾಕ್ ಪೀಕಾಕ್ ಏನಂದ್ರಿ? ಇನ್ನೊಂದ್ಸಲ ಹೇಳಿ. ಇನ್ನೊಂದ್ಸರಿ ಹೇಳಿ. ಅವ್ರಿಗೆ ಕಲ್ ಜಾಸ್ತಿ ಬೇಕಂತೆ. ಅಶ್ವಿನ್ ಆಯ್ತು ಬಿಡು. ವಿಷ್ಣು ಬೈ ಹೆಲ್ಪ್ ಮಾಡ್ತಿರೋದಾ? ನವಿಲ್ ನೋಡ್ಕೊಂಡಿಲ್ಲ. ಈಗ ಪಕ್ಕದಲ್ಲಿ ಒಂದು ಆರೋ ಐತಲ್ಲ, ಯಾರು ಬರಲ್ಲ. ಹಿಂದೆ 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 ಹಂಗೆ ಕೆಳಗೆ. ಎಷ್ಟು ಮೇಲೆ ಲಿಂಗ ಬೇಕಿತ್ತ? ಹೋಗೋದಾ ಆಚೆ? ಹೋಗುದಾ ಆಚೆ? ಬನ್ನಿ. ಲಾಸ್ಟ್ ಅಲ್ಲಿ ನವಿಲ್ ನ ಒಂದು ತೋರಿಸ್ಬಿಡಿ ಮಾಡಿ ಆಮೇಲೆ ಬಾಯ್ಸ್ ಹಿಂಗೆ ಹಾಯ್ ಬಾಯ್ಸ್ ಸೂಪರ್ ಮಾಡಿ ಮತ್ತೆ ಝೂಮ್ ಔಟ್ ಮಾಡಿ ಝೂಮ್ ಇನ್ ಮಾಡಿ ಝೂಮ್ ಮಾಡಿ ಮಾಡಿ ಎಲ್ಲದನ್ನು ತೋರಿಸಿ. ಜೋರಾಗಿ ಮಳೆ ಬರ್ತಾ ಇದೆ. ಬೇಕಲ್ ಫೋರ್ಟ್ ಹೋಗಿ. ಇದು ಪ್ರವೀಣ್. ಹಾಯ್. ಮಳೆ ಮುಂದೆಲ್ಲ ಹಾಯ್ ಅಪ್ಪು. ಅಪ್ಪನ ನಮ್ ಕರ್ಕೊಂಡ್ ಬಂದ್ರು, ಪಾಪ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಧೀರಾ ಓಕೆ. ಹಾಯ್ ಬ್ರೋ. ಇದು ದಿಲೀಪ್, ಸಾರಿ ನಾನು ಯಾರು ಅಂತಾನೆ ಗೊತ್ತಾಗಿಲ್ಲ. ನಾನು ಅನ್ಕೊಂಡೆ. ಅಲ್ಲಿ ನೋಡಿ ಇಬ್ರು. ಮತ್ತೆ ಅದ್ಯಾರು ಪೊಲೀಸಾ? ನಿಮಗೆ ನೀವೇ ಹೇಳ್ಕೊಳ್ಳಿ. ಸರಿ, ನಾನೇ ಈ ಸಲ ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ ಯು. ಓಕೆ ಬಾಯ್ಸ್, ಮಿಕ್ಕಿರೋ ಜನ ಇಲ್ಲಿ ನಿಂತಿದ್ದಾರೆ. ಇದು ನಂದೀಶ್ ಅಂತ, ಇದು ಅಶ್ವಿನ್, ಇದು ಹರಿಪ್ರಿಯಾ. ನೋಡಿ ಫುಲ್ ಗ್ರೀನ್ ಗ್ರೀನ್ ಕಲರ್ ಹಾಕೋ ಪ್ಯಾರೆಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ರಾಕಿ, ನಾಟ್ ಅಶ್ವಿನ್. ರಾಕಿನ ಅದು
ಅಲ್ಲ ಇಬ್ರು ಒಂದೇ ತರ ಇದಾರೆ, ಹೆಲ್ಮೆಟ್ ಹಾಕಿದ್ರೆ ತೆಗೆದ್ರೆ ಗೊತ್ತಾಗತ್ತೆ ಯಾರು ಅಂತ. ನೋಡಿ ಹರಿಪ್ರಿಯ ಪ್ಯಾರೆಟ್ ತರ ಇದಾರೆ, ಗಿಣಿ ಮರಿ. ಯಾವ ಸೀನು ತಿನ್ನುದ? ನೋಡಿ ಇದು ವಿಷ್ಣು, ಅವರು ಜಾಕೆಟ್ ಹಾಕಿಲ್ಲ, ಇದ್ದಿ ಜಾಕೆಟ್ ಹರಿಪ್ರಿಯ ಅವ್ರು ಕೊಟ್ಬಿಟ್ರು, ಅದು ನಂದೀಶ್ಗೆ ಹೋಗಿದೆ. ಸೊ ನೋಡಿ ಮಳೆ ಬಂದಾಗ ಒಬ್ರಿಗೊಬ್ರು ಹೆಂಗ್ ಹೆಲ್ಪ್ ಮಾಡ್ಕೋತಾ ಇದಾರೆ ಅಂತ. ಒಬ್ಬ ಕಾಣ್ತಾ ಇಲ್ಲ ನಮ್ಮ ಕಡೆ ಒಬ್ಬ ಕಾಣ್ತಾ ಇಲ್ಲ, ಆಚೆ ಅಂತ ಹೋದವರು. ಹರಿಪ್ರಿಯ ಅಂತೂ ಫುಲ್ ಖುಷಿಯಲ್ಲಿ ನಗ್ತಾಡ್ತಾ ಇದಾರೆ. ಪ್ರವೀಣ್ ಹರೀಶ್ ಅವರು ಫುಲ್ ಸೀರಿಯಸ್ ಡಿಸ್ಕಷನ್, ನಂದೀಶ್ ಅವ್ರ ಕತ್ ಕೇಳಿಸ್ಕೊತಾ ಇದಾರೆ. ಓಕೆ, ನಂದೀಶ್ ಅವ್ರ ಕತ್ ಕೇಳಿಸ್ಕೊತಾ ಇದಾರೆ, ಗ್ಲಾಸ್ ಹೊರಸ್ಕೊಂಡು ನೆಪ ಮಾಡ್ಕೊಂಡು. ಘಟ ಬೇಜಾರಾಗಿ ಆ ಕಡೆ ಹೋಗಿ ನಿಂತ್ಬಿಟ್ಟಿದ್ದಾರೆ. ಅಶ್ವಿನ್ ಅವ್ರು ಮಿಸ್ ಆಗಿದ್ದಾರೆ. ಯಾರ ಅಶ್ವಿನ್? ಯಾರು ಅಶ್ವಿನ್ ಮಿಸ್ ಆಗಿರೋ? ಅಶ್ವಿನ್ ಯಾರು? ನಿತಿನ್ ಮಿಸ್ ಆಗಿರೋ ಅಶ್ವಿನ್ ನವಿಲ್ ಹುಡ್ಕೊಂಡು ಹೋಗೋರೆ. ನವಿಲು ಸುಧೀರ ಅಂತ ಫುಲ್ ರೆಡಿಯಾಗಿ ಮಳೆಗೆ. ಅಶ್ವಿನ್ ಇಲ್ಲ ಮಚ್ಚ, ನೋಡಿ ಎಲ್ಲಾರು ಅಶ್ವಿನ್ ನೋಡುತ್ತಾರೆ. ಯಾರ ಅಶ್ವಿನ್? ಹೆಲ್ಮೆಟ್ ಅವನ ಹತ್ರ. ಅಶ್ವಿನ್ ಎಲ್ಲಿ ಹೋಗಿದ್ದಾನೆ? ಓ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಏನಂತೆ ಏನಂತೆ ನಂದೀಶ್? ನನಗೆ ಕೇಳಿಸ್ಲಿಲ್ಲ ಕೊಟ್ಟ. ಯಾರು ಕೇಳಿಸ್ತು? ನನಗೆ ಕೇಳಿಸ್ತಿಲ್ಲ. ಕೇಳಿಸ್ತು. ಏನು ಏನೋ ಹೇಳ್ದ, ಯಾರು ಗೊತ್ತಿಲ್ವಾ? ಅಶ್ವಿನ್ ಎಲ್ಲಿ ಹೋಗಿದ್ದಾರೆ? ಏನಕ್ಕೆ ಹೋಗೋವನಂತೆ? ಸ್ನಾನಕ್ಕ? ಏನಕ್ಕೆ? ಓಕೆ, ಈಗ ಹೊರಟ್ವಿ ಬೇಕಲ್ ಫೋರ್ಟಿಂದ. ನೋಡಿ ಫೋರ್ಟ್ ನೋಡಿ. ನಾನು ಕುಕ್ಕೆ ಫುಲ್ ಆಫ್ ರೋಡ್ ಹೊಡ್ಕೊ ಬರ್ತಾ ಇರೋದು, ಟ್ರಾಫಿಕ್ ಜಾಸ್ತಿ ಅಂದ್ಬಿಟ್ಟು ತಲೆನೇ ಕೆಟ್ಕೊಳ್ಳೋ, ಇಲ್ಲೇ ಇದ್ರು ಹೋಗ್ತಾ ಇರ್ತಾನೆ. ಹಲೋ ನಿತಿನ್. ಹೌದೌದು, ಇನ್ನೇನು ಮಾಡೋದು, ಬೇಗ ತಲುಪಬೇಕಲ್ಲ. ಹೌದು, ನಮಗೆ ಬಸ್ ಮಿಸ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಿತಿನ್ ಈ ಥರ ಎಲ್ಲ ಹೋಗ್ತಾರೆ, ಹಳ್ಳಾಗಿಲ್ಲ ಹಾಕೊಂಡು. ಗಾಡಿ ಬಗ್ಗೆ ಏನೋ ಚಿಂತೆ ಮಾಡಿದೆ, ಏನು ಮಾಡಿದೆ, ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ ನೋಡಿ ನನ್ನ. ಏರಲ್ಲಿ ಬಸ್ಗಳು ಮಾತ್ರ ಈ ಥರ ಹೋಗ್ತಾ ಇದ್ದಿದ್ದು, ಫಸ್ಟ್ ಟೈಮ್ ಬೈಕು ಹೋಗ್ತಾ ಇದೆ. ಓಹ್ ನೋಡಿದೆ, ಅದೇನೊಂದು ಅಡೆತಡೆ ಬಸ್ಸು ರೋಡಿಗೆ ತೊಗೊಂಡ್ರು. ಫುಟ್ಪಾತ್ ಅಂತೆ, ಫುಟ್ಪಾತ್ನಲ್ಲಿ ಗಾಡಿ ಓಡ್ಸಕ್ಕೆ ಮನ್ಸಿರಲ್ಲ ಅವ್ರಿಗೆ, ಅದೇ ಕಾರಣ.